ಇನ್ನು ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಒಂದು ಕಡೆ ಐಶ್ವರ್ಯ ಗೌಡ ಪ್ರಕರಣ, ಇನ್ನೊಂದು ಕಡೆ ಸಿಮಿಲರ್ ಶ್ವೇತಾ ಗೌಡ ಪ್ರಕರಣ. ನೋಡಿ, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಶಿವಮೊಗ್ಗದ ಪ್ರಗತಿ ಜ್ಯುವೆಲ್ಲರಿ ಮಾಲೀಕನಿಗೆ ಈಕೆ ಮೋಸ ಮಾಡಿದಾಳೆ ಅನ್ನುವಂಥದ್ದು ಈಗ ಒನ್ ಮೋರ್ ಈಕೆ ಮೇಲಿರುವಂತಹ ಒಂದು ಆರೋಪ. 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಪಡೆದುಕೊಂಡು ಈಕೆ ವಂಚನೆ ಮಾಡಿದಾಳಂತೆ. ಪ್ರಕರಣ ಸಂಬಂಧ ಇವತ್ತು ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು. ಸದ್ಯ ಮೊದಲ ಕೇಸ್ನಲ್ಲಿ ಜೈಲಿನಲ್ಲಿದ್ದಾಳೆ ಶ್ವೇತಾ ಗೌಡ. ಈಗ ಮತ್ತೆ ಬಾಡಿ ವಾರೆಂಟ್ ಪಡೆದು ಕಸ್ಟಡಿಗೆ ತಗೊಳ್ಳುವಂತಹ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸ್ತಾರೆ. ಎರಡನೇ ಕೇಸ್ನ ತನಿಖೆಯನ್ನ ಪೊಲೀಸರು ಈಗ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಶ್ವೇತಾ ಗೌಡಳನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನದಲ್ಲಿ ಶ್ವೇತಾ ಗೌಡ ಇದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ವರ್ತೂರ್ ಪ್ರಕಾಶನ್ನ ಕೂಡ ಕರೆಸಿದ್ರು. ಅವರನ್ನ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ಮಾಡಿ ಅವರನ್ನ ಕಳುಹಿಸಿದ್ರು. ಹೀಗೆ ಬರೀ ವರ್ತೂರ್ ಪ್ರಕಾಶ್ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಜನರಿಗೆ ಈಕೆ ಮೋಸ ಮಾಡಿದಾಳೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಈಗ ನೋಡಿ, ಇಂಥದ್ದೇ ಇನ್ನೊಂದು ಪ್ರಕರಣ. ಶಿವಮೊಗ್ಗ ಮೂಲದ ಒಬ್ಬ ವ್ಯಾಪಾರಿ ಪ್ರಗತಿ ಜ್ಯುವೆಲ್ಲರಿ ಅಂತ ಹೇಳಿ ಶಾಪ್ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ಈಕೆ ಮೋಸ ಮಾಡಿದಾಳಂತೆ. ಸುಮಾರು 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಪಡ್ಕೊಂಡು ಯಾಮಾರಿಸಿದಾಳೆ ಅನ್ನುವಂಥದ್ರ ಬಗ್ಗೆ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಇದು ಎರಡನೇ ಪ್ರಕರಣ ಶ್ವೇತಾ ಗೌಡ ಮೇಲೆ ದಾಖಲಾಗಿರುವಂಥದ್ದು. ಈ ಹಿಂದಿನ ಪ್ರಕರಣದಲ್ಲೇ ಈಗಾಗಲೇ ಆಕೆಯನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿ ನಂತರ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈಗ ಎರಡನೇ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದಾಗಿ ಈಕೆಯನ್ನು ಮತ್ತೆ ಈಗ ವಶಕ್ಕೆ ಪಡಿಬೇಕು. ಪೊಲೀಸರು ವಿಚಾರಣೆಯನ್ನು ಮುಂದುವರಿಸ್ತಾರೆ. ಸೊ ಹೀಗೆ ಇತ್ತೀಚೆಗೆ ಸಾಕಷ್ಟು ಸದ್ದು ಮಾಡಿದಂಥ ಎರಡು ಪ್ರಕರಣಗಳು ಅಂತ ಹೇಳಿದ್ರೆ, ಒಂದು ಶ್ವೇತಾ ಗೌಡ ಪ್ರಕರಣ, ಇನ್ನೊಂದು ಐಶ್ವರ್ಯ ಗೌಡ ಪ್ರಕರಣ. ಸೊ ಇಬ್ಬರೂ ಕೂಡ ಇದೇ ಥರ ಗೋಲ್ಡ್ ಬಿಸ್ನೆಸ್ಸನ್ನು ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ದಾರೆ. ಪ್ರಭಾವಿಗಳ ಹೆಸರನ್ನು ಬಳಸ್ಕೊಂಡು ವಂಚನೆ ಮಾಡಿದ್ದಾರೆ ಅಂಥೇಳಿ. ಒಂದು ಕಡೆ ಐಶ್ವರ್ಯ ಗೌಡ ಹೆಸರುಗಳನ್ನು ಹೇಳ್ಕೊಂಡು ನನಗೆ ಇವ್ರ ಪರಿಚಯ ಅವ್ರ ಪರಿಚಯ ಅಂತ ಹೇಳ್ಕೊಂಡು ವಂಚನೆ ಮಾಡಿದರೆ, ಇತ್ತ ಶ್ವೇತಾ ಗೌಡ ಅಂತೂ ಡೈರೆಕ್ಟಾಗಿ ನಾನು ವರ್ತೂರ್ ಪ್ರಕಾಶ್ ಆಪ್ತ ಸಹಾಯಕಿ, ಅವ್ರು ಹೇಳಿರೋದ್ರಿಂದನೇ ನಾನು ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೋಗಿ ಸಾಕಷ್ಟು ಕಡೆ ಚಿನ್ನವನ್ನು ವಂಚನೆ ಮಾಡಿದಾಳೆ ಅನ್ನುವಂಥದ್ದು ಈಕೆ ಮೇಲಿರುವಂಥ ಆರೋಪ ಶ್ವೇತಾ ಗೌಡ ಮೇಲೆ. ಇದಕ್ಕೆ ಸಂಬಂಧಪಟ್ಟಂತೆ ವರ್ತೂರ್ ಪ್ರಕಾಶ್ ಕೊಡೋ ಸ್ಟೇಟ್ಮೆಂಟೇ ಬೇರೆ, ಇನ್ಫ್ಯಾಕ್ಟ್ ಅಲ್ಲಿರುವಂಥ ವಿಚಾರನೇ ಬೇರೆ. ನನಗೆ ಶ್ವೇತಾ ಗೌಡರು ಸುಮಾರು 6 ತಿಂಗಳಿಂದ ನವರತ್ನ ಜ್ಯುವೆಲ್ಲರಿ ಸಂಜಯ್ ಬಫ್ನಾ ಅವರಿಂದ ಪರಿಚಯ ಆಗಿರ್ತಾರೆ. ಪರಿಚಯ ಆದ ನಂತರ ಒಂದು 15 ದಿವಸ ಬಿಟ್ಟು ನಾನು ಬೆಂಗಳೂರು ಹೋದಾಗ UB ಸಿಟಿ ಹತ್ರ ಇರೋ ಕಾಫಿ ಡೇಗೆ ಬರೋಕ್ಕೆ ಹೇಳ್ತಾರೆ. ಬರೋಕ್ಕೆ ಹೇಳಿದಾಗ ಅಲ್ಲಿ ಭೇಟಿಯಾದಾಗ ನಾನು ಹಳೆ ಆ್ಯಂಟಿಕ್ ಐಟಮ್ನೆಲ್ಲ ಖರೀದಿ ಮಾಡ್ತೀನಿ, ಬಂಗಾರದ ಒಡವೆಗಳನ್ನ ಖರೀದಿ ಮಾಡ್ತೀನಿ ಮತ್ತು ಲೂಸ್ ಡೈಮಂಡ್ ಮತ್ತು ಡೈಮಂಡ್ ಜ್ಯುವೆಲ್ಲರಿಗಳನ್ನ ಖರೀದಿ ಮಾಡ್ತೀನಿ. ನನಗೆ ಸಂಜಯ್ ಅವರಿಗೆಲ್ಲ ಸುಮಾರು ಕೋಟಿಗಟ್ಟಲೆ ವ್ಯವಹಾರಗಳಿದ್ದಾವೆ ಮತ್ತು ನಾನು VIP ಗಳಿಗೆ ಐಟಮ್ಗಳನ್ನ ಕೊಡ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಆರ್ಡರ್ ಇದೆ, ತಗೊಳ್ಳಿ ಅಂತ ಹೇಳಿದರು. ನಾನೊಂದು 250 ಗ್ರಾಮ್ ಬಂಗಾರದಷ್ಟು ಆರ್ಡರ್ ಕೊಟ್ಟಿದ್ದವರು ನನಗೆ ಆ್ಯಂಟಿಕ್ ಜ್ಯುವೆಲ್ಲರಿ ಮಾಡೋದಕ್ಕೆ. ತದನಂತರ ಮತ್ತೆ ಒಂದು ಸುಮಾರು ಟೈಮ್ ನನಗೆ ಅವ್ರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು 250 ಗ್ರಾಮ್ ಬಂಗಾರದ ಐಟಮ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಅದ ನಂತರ 11ನೇ ತಾರೀಕು ನಮ್ಮ ತಮ್ಮನ ಹತ್ರ ನಾನು ಸ್ವಲ್ಪ ಜ್ಯುವೆಲ್ಲರಿಯನ್ನು ಕೊಟ್ಟು ಕಳಿಸಿದ್ದೆ. ಶಿವಮೊಗ್ಗದಲ್ಲಿರೋ ನಮ್ಮ ಕಸಿನ್ ಬ್ರದರ್ ನಾಗರಾಜ್ ಅಂತ ಹೇಳಿ ಅವ್ರ ಹತ್ರ ಒಂದು 285 ಗ್ರಾಮ್ ಅಷ್ಟು ಹಳೆ ಬಂಗಾರವನ್ನು ಬೆಂಗಳೂರು ವ್ಯಾಪಾರಕ್ಕೆ ಅಂತ ಕೊಟ್ಟು ಕಳಿಸಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ವ್ಯಾಪಾರಿ ಸಿಗದ ಕಾರಣ ಇವ್ರ ನೆನಪಾಗಿ ನನಗೆ, ಯಾರು ಶ್ವೇತಾ ಗೌಡ್ರ ನೆನಪಾಗಿ ಅವರು ವಾಟ್ಸಪ್ ಮುಖಾಂತರ ಈ ಜ್ಯುವೆಲ್ಲರಿಗಳನ್ನೆಲ್ಲ ಹಾಕಿದ್ದೆ. ಆ ಸಂದರ್ಭದಲ್ಲಿ ಅವ್ರು ನನಗೆ ಈ ಐಟಮ್ಗಳು, ಇದ್ರಲ್ಲಿ ಸ್ವಲ್ಪ ಐಟಮ್ಗಳೆಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ನನಗೆ ಮರು ಉತ್ತರ ಕೊಟ್ಟಿರ್ತಾರೆ. ನಂತರ ನಾನು ನಮ್ಮ ತಮ್ಮನಿಗೆ ಶ್ವೇತಾ ಗೌಡ್ರ ನಂಬರ್ ಕೊಟ್ಟು ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಜ್ಯುವೆಲ್ಲರಿ ಕೊಟ್ಟು ಕ್ಯಾಶ್ ಇಸ್ಕೊಂಬರಲು ಹೇಳಿದ್ದೆ. ನಂತರ ಅವರು 2-3 ಸತಿ ಫೋನ್ ಮಾಡಿದಾಗ ರಾತ್ರಿ 8ವರೆಗೆ ಅದೇ UB ಸಿಟಿ ಬಳಿ ಇರೋ ಕಾಫಿ ಡೇಲ್ನಲ್ಲಿ ನಮ್ಮ ತಮ್ಮನ ಕರೆಸ್ಕೊಂಡು 285 ಗ್ರಾಮ್ ಬಂಗಾರಗಳನ್ನ ತಗೊಂಡು ಅದಕ್ಕೆ 20,75,000ಕ್ಕೆ ವ್ಯವಹಾರ ಆಗಿ ನಡೆದಿರುತ್ತದು. ಅದರ ನಂತರ ನನಗೆ ಮತ್ತೆ ಮರು ಫೋನ್ ಮಾಡಿ, ನಾನಿವಾಗ ಅಷ್ಟು ಹೆವಿ ಕ್ಯಾಶ್ ಎಲ್ಲ ಹಂಗೆ ಕೊಡೋಕೆ ಬರೋದಿಲ್ಲ, ನಾನು ಚೆಕ್ ಮುಖಾಂತರನೇ ಕೊಡೋದು ಅಂತ ಹೇಳಿ 5 ಲಕ್ಷದ 2 ಚೆಕ್, 6 ಲಕ್ಷದ 1 ಚೆಕ್ 12ನೇ ತಾರೀಕು ಡೇಟಿಗೆ ಹಾಕಿ ಕೊಟ್ಟಿರ್ತಾರೆ. ಅದಾದ ನಂತರ ಬಾಕಿ 4,75,000ವನ್ನು ನಿಮ್ಮ ಅಕೌಂಟಿಗೆ RTGS ಮಾಡ್ತೀನಿ ನಾಳೆ ಅಂತ ಹೇಳಿ ನಮ್ಮ ತಮ್ಮನನ್ನು ಕೊಟ್ಟು ಕಳಿಸಿರ್ತಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಈಗ ಎರಡನೇ ಪ್ರಕರಣ ಏನಿದು, ಶ್ವೇತಾ ಗೌಡ ಹೇಗೆ ವಂಚನೆ ಮಾಡಿದಳಂತ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಹೇಗೆ ಮುಂದುವರಿತಾ ಇದ್ದಾರೆ? ರೆಹಮಾನ್, ಇದು ಮೊದಲನೇ ಕೇಸಿಗೆ ಇಂಟರ್ಲಿಂಕ್ ಆಗಿರೋ ಕೇಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದೇ ಈ ನವರತ್ನ ಜ್ಯುವೆಲ್ಸ್ನ ಮಾಲೀಕ ಏನಿದ್ದಾನೆ ಅವನ ಮೂಲಕವಾಗಿ ಈತ ಶಿವಮೊಗ್ಗದ ಮೂಲಕದ ಪ್ರಗತಿ ಜ್ಯುವೆಲ್ಲರೀಸ್ ಅಂತ ಹೇಳಿ ಈತ ಒಂದು ಜ್ಯುವೆಲ್ಲರಿ ಶಾಪ್ ಅನ್ನ ಶಿವಮೊಗ್ಗದಲ್ಲಿ ನಡೆಸ್ತಾರೆ. ಹೀಗಾಗಿ ಅವರ ಮೂಲಕವಾಗಿ ಪರಿಚಯ ಆದ್ಮೇಲೆ ಇವ್ರನ್ನ ಏನು ಬಾಲರಾಜ್ ಶೆಟ್ ಅಂತ ಹೇಳಿದ್ರೆ ಇವ್ರನ್ನ ಭೇಟಿ ಮಾಡ್ಕೊಂಡು ಪರಿಚಯ ಮಾಡ್ಕೊಂಡು ಆದ್ಮೇಲೆ ಇವ್ರ ಹತ್ರನೂ ಒಂದಷ್ಟು ಫೋಟೋಸ್ಗಳನ್ನ ತೆಗೆದುಕೊಂತಾಳೆ. ಈತನೂ ಕೂಡ
ಚಿನ್ನದ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಬಿಸ್ನೆಸ್ ಕಾರಣವಾಗಿ ಫೋಟೋಗಳನ್ನ ಶೇರ್ ಮಾಡಿರ್ತಾನೆ. ಅದನ್ನ ನೋಡಿದಾಗ ಸುಮಾರು 285 ಗ್ರಾಮ್ ಆಂಟಿಕ್ ರೂಪದಲ್ಲಿರುವಂತಹ ಚಿನ್ನವನ್ನ ನನಗ್ ಬೇಕು ಅಂತ ಹೇಳಿ ಈಕೆ ಕೇಳ್ತಾಳೆ. ಈ ಕೇಳಿದಂತ ಸಂದರ್ಭದಲ್ಲಿ ಆಯ್ತು ತಂದು ಕೊಡ್ತೀನಿ ಅಂತ ಹೇಳಿ ಇವ್ರು ಕಳ್ಸಿಕೊಟ್ಟ ಸಂದರ್ಭದಲ್ಲಿ ಬೆಂಗಳೂರಿನ UB ಸಿಟಿ ಹತ್ರ ಇರುವಂತ ಕಾಫಿ ಡೇ ಅಲ್ಲಿಗೆ ಬಂದು ಭೇಟಿ ಮಾಡೋಣ ಅಂತ ಹೇಳಿ ಅಲ್ಲಿ ಮೀಟ್ ಅನ್ನು ಮಾಡ್ತಾರೆ. ಮತ್ತೆ ಅಲ್ಲಿ ಗೋಲ್ಡ್ ಎಕ್ಸ್ಚೇಂಜ್ ಕೂಡ ಆಗುತ್ತೆ. ಎಕ್ಸ್ಚೇಂಜ್ ಆದ ನಂತರವಾಗಿ ಇವರು ಅಲ್ಲಿ ಒಂದೆರಡು ಚೆಕ್ ಅನ್ನ ಕೊಡ್ತಾರೆ. ಚೆಕ್ ಅನ್ನ ಕೊಟ್ಟಾದ್ಮೇಲೆ ಇನ್ನೊಂದಷ್ಟು ಅಮೌಂಟ್ ಅನ್ನ RTGS ಮಾಡ್ತೀವಿ ಅಂತ ಹೇಳ್ತಾರೆ. 5 ಲಕ್ಷ 6 ಲಕ್ಷ 2 ಚೆಕ್ ಕೊಟ್ಟು ಉಳಿದಂತ 4,75,000 RTGS ಮಾಡೋದಾಗಿ ಹೇಳ್ತಾರೆ. ಆದ್ರೆ ಇದು ಯಾವ್ದನ್ನು ಕೂಡ ಮಾಡೋದಿಲ್ಲ. ಅದಾದ್ಮೇಲೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಮತ್ತೆ ಕಮ್ಯುನಿಕೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಆಗಲ್ಲ. ಅದೇ ನವರತ್ನ ಜ್ಯುವೆಲರೀಸ್ ಅವನ ಓನರ್ನ ಕಮ್ಯುನಿಕೇಟ್ ಮಾಡ್ತಾರೆ. ನೀವು ಪರಿಚಯ ಮಾಡಿಕೊಟ್ಟಂತ ಮಹಿಳೆಗೆ ನಾನು ಈ ರೀತಿಯಾಗಿ ವ್ಯವಹಾರ ಮಾಡಿದ್ದೆ, ನನಗೆ ಹಣವನ್ನು ಕೊಡ್ತಿಲ್ಲ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಆತ ಇವರಿಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತಾನೆ. ನನಗೂ ಅವಳು ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದಾಳೆ, ಹಿಂಗಾಗಿ ನಾನು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೀವು ಒಂದು ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇವರು ಪೊಲೀಸರನ್ನ ಸಂಪರ್ಕ ಮಾಡೋಷ್ಟೊತ್ತಿಗೆ ಆಕೆ ಅರೆಸ್ಟ್ ಕೂಡ ಆಗಿತ್ತು. ಅರೆಸ್ಟ್ ಆದ್ಮೇಲೆ ಇವರು ಮತ್ತೆ ಅದೇ ಮಹಿಳೆ ವಿರುದ್ಧ ಇನ್ನೊಂದು ದೂರನ್ನ, ಅಂದ್ರೆ ಶ್ವೇತಗೌಡ ವಿರುದ್ಧ ಇನ್ನೊಂದು ಲಿಖಿತ ದೂರನ್ನ ಕೊಡ್ತಾರೆ. ಯಾವ ಒಡವೆಗಳನ್ನ ಆಕೆಗೆ ಕೊಟ್ಟಿದ್ದೀನಿ ಅನ್ನೋ ಮಾಹಿತಿಯನ್ನು ಫೋಟೋಗಳ ಸಹಿತವಾಗಿ ಕೊಟ್ಟಿದ್ದಾರೆ, ಚೆಕ್ಗಳ ಸಹಿತವಾಗಿ ಕೊಟ್ಟಿದ್ದಾರೆ, ಚೆಕ್ ಬೌನ್ಸ್ ಆಗಿರೋದನ್ನ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಚೀಟಿಂಗ್ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಪ್ರಾಬಬ್ಲಿ ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡಬಹುದು. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.